ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಿನ್ನೆ ಇಲ್ಲಿ ತನಕ ವೀಡಿಯೋನ ನಿಲ್ಲಿಸಿದ್ದೆಲ್ಲ ಅದರ ಮುಂದಿನ ಭಾಗ ನಾನೀಗ ಇವತ್ತು ಹಾಕ್ತಾ ಇದ್ದೀನಿ. ಊರಿನ ವೀಡಿಯೋ ಅಂದರೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಹಳ್ಳಿ ವೀಡಿಯೋ ಅಂದ್ರೇ ತುಂಬ ಜನರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ನಿನ್ನೆ ವ್ಲಾಗ್ನ ಅಷ್ಟಕ್ಕೆ ಮುಗಿಸಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆದಷ್ಟು ವೀಡಿಯೋಗಳನ್ನ ಹಳ್ಳಿ ವೀಡಿಯೋಗಳನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ. ಅಲ್ಲ, ವೀಡಿಯೋ ಆಲ್ರೆಡಿ ಆಗೋಗಿದೆ, ಆದರೆ ನಂಗೆ ಗೊತ್ತಿಲ್ಲ, ಎಡಿಟಿಂಗ್ ಟೈಮಲ್ಲೇ ಗೊತ್ತಾಗುವಂಥದ್ದು. ಬಿಡಿಸಿ ಒಣಗಿಸಿ ತೆಗ್ದಿಡೋದು. ಯಪ್ಪ, ಬಂದ್ವಿ 11:30 ಬಂದ್ವಿ. ನಾವು ಇನ್ನೊಂದು ನಮಗೆ 10:00 ಬಸ್ ಇದ್ದರೆ ನಾವು ಇನ್ನೂ ಬೇಗ ಬರ್ತೀವಿ. 10:00 ಬಸ್ ಇಲ್ಲ, 10:45. ಹೋಗ್ಬಾ, ಒಂದು 5 ನಿಮಿಷ ತಡಿ. ಬಂದ್ವಿ ಅಷ್ಟೇ. ನೀರು ಕುಡಿಯೋಣ ಅಂತ ಹೋದೆ, ಅಷ್ಟೊತ್ತಿಗೆ ಅಮ್ಮ ಪೇಡ ಮಾಡಿದ್ರು, ಅವರೇ ಮಾಡಿದ್ರು. ಅದನ್ನು ತಿಂದ್ವಿ ಇಬ್ಬರು ಒಂದೊಂದು. ಚೆನ್ನಾಗಿತ್ತು. ಅಂದ್ರೆ ಕೋವಾನೇ ಸ್ವಲ್ಪ ಗಟ್ಟಿ ಮೈದಾ ಹಾಕ್ತೀಯಾ? ಆಮೇಲೆ ಹಾಂ, ಮತ್ತು ನೀ ಏನು ಹಾಕ್ದೆ? ಮತ್ತು ರವೆ ಥರ ಐತಲ್ಲ ಸ್ವಲ್ಪ. ಚೆನ್ನಾಗೈತಿ. ಅಂದ್ರೆ ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕ್ಬೇಕು, ಇನ್ನೊಂದು ಚೂರು ಕಮ್ಮಿ ಹಾಕ್ಬೇಕು. ರೇಣುಕಾಯಿ ಅವರು ಕಮ್ಮಿ ಹಾಕಿದ್ರಂತ. ಅವ್ರೆಲ್ಲ 1 ಲೀಟ್ರಿಗೆ 3 ಲೋಟ. ಬೇಡಪ್ಪ, ಅದು ಹಾಲು ನಿಮ್ದು ದಪ್ಪ ಇರುತ್ತಲ್ಲ, ಸ್ವೀಟ್ ಇರುತ್ತಲ್ಲ, ಬಹಳ ಚೆನ್ನಾಗಿದ್ವು ಅಂದ್ಲು. ಚೆನ್ನಾಗೈತಿ. ಕೋವಾ ಚೆನ್ನಾಗಾಗುತ್ತೆ. ನಾನು ಹೊಸಲ ಬಂದಾಗ ಹಳೆ ಮನೇಲಿ ಕೊಟ್ಟಿದ್ರು ಚಿಕ್ಕಮ್ಮ, ಕೋವಾ ಮಾಡಿದ್ರು. ಚಿಕ್ಕಪ್ಪ ಮಾಡು ಅಂದಿದ್ರು ಅಂತೇಳಿ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ನಮ್ಮ ಅಜ್ಜಿಯವ್ರು ಯಾವಾಗ್ಲೂ ಮಾಡೋರು. ಹಾಲು ಜಾಸ್ತಿ ಅಲ್ಲ, ಮಂಗಳವಾರ ಅಲ್ಲ ನಮ್ಮಲ್ಲಿ ಮಂಗಳವಾರ ಮಜ್ಜಿಗೆ ಕಡಿಯಲ್ಲ. ಮನೆ ದೇವ್ರ ವಾರ ಆದ ದಿನ ಮಜ್ಜಿಗೆ ಕಡಿಯಲ್ಲ. ಅವು ದೊಡ್ಡ ಮನೇಲಿ ಇನ್ನೂ ನಡೆಸ್ತಾರೆ ಅದನ್ನ. ಅವತ್ತಿಂದ ಹಾಲನ್ನ ಹಾಕ್ತಿರ್ಲಿಲ್ಲ. ಅವತ್ತಿಂದ ಹಾಲನ್ನ ಪೂರ್ತಿ ಪಾಯಸ ಮಾಡೋದು, ಅವತ್ತೇನಾರು ಒಂದು ಸ್ವೀಟ್ ಇರೋದು, ಇಲ್ಲ ಈ ತರ ಕೋವಾ ಮಾಡೋರು. ಚೆನ್ನಾಗಿರೋದು ನಮ್ಮ ಅಜ್ಜಿಯರು. ನಾನು ಅಜ್ಜಿಯರು ಹೋದ್ಮೇಲೆ ತಿಂದಿರ್ಲಿಲ್ಲ. ಅವತ್ತೇ ನಾನು ಚಿಕ್ಕಮ್ಮ ಹಾಕೊಟ್ಟಿದ್ರು, ಚೆನ್ನಾಗಿತ್ತು. ಆದ್ರೆ ನಮಗೀಗ ಸ್ವೀಟ್ ಅಭ್ಯಾಸ ಇಲ್ಲಲ್ಲ. ನಾನು ಮುಂಚೆಯಿಂದನೂ ಸ್ವೀಟ್ ತಿನ್ನೋ ತುಂಬಾ ಕಮ್ಮಿನೇ. ಇವಾಗಲೇ ಒಂಚೂರು ನನಗೆ ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಸ್ವೀಟ್ ತಿನ್ನೋ ಕ್ರೇವಿಂಗ್ ಆಗುತ್ತೆ. ಅಮ್ಮಂದೇನು ಕೆಲಸ ಆಗಿಲ್ಲ. ಸಣ್ಣ ಮಾಡೋ ಮಗ ಶಿಲ್ಪ ಸ್ಮಿತಾ ಎಲ್ಲ ಬಂದಿದ್ರಂತೆ, ಹಂಗಾಗಿ ಮಾತಾಡ್ತಾ ಕುತ್ಕೊಂಡ್ರಂತೆ. ಕೆಲಸ ಆಗಿಲ್ಲ, ಈ ಕೆಲಸ ಮಾಡ್ತಾ ಇದ್ದಾರೆ. 4 ವರ್ಷ ಆಗೈತೇನೋ. ರೇಣುಕಾ ಬರಲ್ಲಂತೆ. ಇವತ್ತು ವಾಚ್ ಏನು ಕಟ್ಟಿಲ್ಲ, 2 ಬಳೆ ಹಾಕ ಬಂದಿದ್ದೀನಿ. ಯಾಕೋ ಗೊತ್ತಿಲ್ಲ, ಬೆಳಗ್ಗೆ ಕೆಲಸ ಮಾಡೋಷ್ಟೊತ್ತಿಗೆ ಸಾಕಾದಂಗೈತಿ. ಎಲ್ಲ ಹದ್ದು ಬದಿ ಮಾಡಿ ಎಲ್ಲ ಮಾಡಿ ಬರ್ಬೇಕಲ್ಲ. ಹಾಗಾಗಿ ಕೊಡೋ ಮಗ ಡ್ಯಾಡಿ 2 ಸಲ ಫೋನ್ ಮಾಡಿದ್ರು. ನನ್ನ ಮಗ ಒಂದ್ಸಲನೂ ನಂಗೆ ಫೋನ್ ಕೊಟ್ಟಿಲ್ಲ. ದೋಸೆನೂ ಚೆನ್ನಾಗಿತ್ತು. ನಮ್ಮ ಮನೇಲೂ ದೋಸೆ ಪಲ್ಯ ಎಲ್ಲ ಚೆನ್ನಾಗಿತ್ತು. ನಾನು ಒಂದೇ ದೋಸೆ ತಿನ್ನಾಳು, 1.5 ದೋಸೆ ತಿಂದು ಬಂದೆ. ಯಾರೊಬ್ರು ಮನೆ ನಂಗೆ ಕಮೆಂಟಲ್ಲಿ ಹಾಕಿದ್ರು, ತಿನ್ನಲ್ಲ ಅಂದ್ಯೋ ಎಂಥದ 2 ಪ್ಲೇಟ್ ತಿಂತೀರಾ ಅಂತ. ತಿನ್ನಲ್ಲ ಅಂತ ನಾನು ಯಾವತ್ತೂ ಹೇಳೋದೇ ಇಲ್ಲ. ಚೆನ್ನಾಗೇ ಊಟ ತಿಂಡಿ ಮಾಡ್ತೀನಿ. ನಾನು ಬೆಳಗ್ಗೆ ಮಾತ್ರ ಒಂದೇ ದೋಸೆ 1 ರೊಟ್ಟಿ, ಹಿಂಗೆ 2 ಇಡ್ಲಿ ಆ ಥರ ತಿನ್ನೋದು. ಒಂದೊಂದಿನ ಚೆನ್ನಾಗಿದ್ದಾಗ ಸ್ವಲ್ಪ ಜಾಸ್ತಿ ತಿಂತೀನಿ. ಮಧ್ಯಾಹ್ನ ಮಾತ್ರ ಒಂದೇ ಸಲ ನಮ್ಮ ಮನೆಯವ್ರು ಎಷ್ಟು ಹಾಕಿರ್ತಾರೋ ಅಷ್ಟೇ ಅನ್ನ ಊಟ ಮಾಡೋದು. ಸಂಜೆ ಅಂತೂ ತುಂಬ ಕಮ್ಮಿ. ನಾವೆಲ್ಲರೂ ಫಂಕ್ಷನಲ್ಲಿ ಊಟ ಮಾಡಿ ಬಂದ್ರಂತೂ ರಾತ್ರಿ ನಾನು ಇವರು ಊಟನೇ ಮಾಡಲ್ಲ. ರಾಗಿ ಗಂಜಿ ಕುಡಿತೀವಿ, ಇಲ್ಲ ಚೆನ್ನಾಗಿ ನೀರು ಕುಡಿದು ಹಾಗೆ ಮಲಗಿಬಿಡ್ತೀವಿ. ಅದೇ ಇನ್ನು 7 ಗಂಟೆ ಒಳಗೆ ಊಟ ತಿಂಡಿ ಎಲ್ಲ ಮಾಡಬೇಕು ಅಂತ ನಾನು ಹೀಗೆ ಅದೋ ನೋಡ್ತಾ ಇದ್ದೆ. ಮಾಡೋಣ ಅಂತಿದ್ದೀನಿ. ನಮ್ಮ ಮನೆಯವರು 7 ಗಂಟೆ ಒಳಗೆ ಆಗಲ್ಲ ಅಂತಾರೆ, ಯಾಕಂದರೆ ಮೀಟಿಂಗಿಗೆ ಹೋಗ್ತಾರಲ್ಲ. ಹಾಗಾಗಿ ಸಾರೇನು ಮಾಡಲಿ ಅಂತ ಇದ್ರು. ದೋಸೆ ಬೇಡ ಅಂತ, ಅದಕ್ಕೆ ಮೊಸರನ್ನ ಮಾಡೋಣ ಅಂತ ಅಂದರು. ನನಗೆ ಹಶಾಮ್ರ ಊಟ ಮಾಡೋಂಗಾಗಿತ್ತು. ಅಮ್ಮ ಬೇಡ ತಗತ್ಲಾಗ ಮೊಸರನ್ನೇ ಮಾಡೋಣ ಅಂದರು. ಹ್ಞೂ ಅಂದೆ ನಾನು. ನಾನೆಷ್ಟು ಹಶಾಮ್ರ ಏನು ಮಾಡಿದ್ರು ನಂಗೆ ಅಮ್ಮನ ಕೈಲಿ ಮಜ್ಜಿಗೆ ಸಾರು, ಹಶಾಮ್ರ ಅದೆರಡು ನಂಗೆ ಭಾಳ ಇಷ್ಟ. ನಾ ಬಂದಾಗ ಅದೆರಡೇ ಊಟ ಮಾಡೋದು. ಬೇಳೆ ಸಾರೆಲ್ಲ ನಂಗೆ ಇಷ್ಟ ಆಗಲ್ಲ. ಹೋದ್ಸಲ ಮಾಡಿರೋ ಸಾಂಬಾರು ಪುಡಿ ಚೆನ್ನಾಗಿದೆ. ಅಮ್ಮನ ಹತ್ರ ಸಲ ಒಂಚೂರು ಸಾಂಬಾರು ಪುಡಿ ಇಸ್ಕೊಂಡು ಹೋಗ್ಬೋದು. ಹಾಂ, ಬೂದ್ಗುಂಬಳಕಾಯಿ ಬಿಟ್ಟೈತಲ್ಲಮ್ಮ ಮತ್ತೊಂದು ಬೂದ್ಗುಂಬಳಕಾಯಿ. ಹಾಂ, ಕೊಡಬೇಡಮ್ಮ, ನಂಗೆ ಬೇಕು. ಹಾಂ, ಕೊಡಬೇಡ ಇನ್ನು. ಸುಮ್ಮನೆನಮ್ಮ, ಮಾರಾರ ಎಲ್ಲ ಹಾಕಲ್ಲನಮ್ಮ. ಹಾಂ, ಬೇಕು ನನಗೆ. ನಮ್ಮದು ಒಂದು ಕೊಳೆತೋಗ್ಬಿಡ್ತು. ಇದಕ್ಕೆ ಅಕ್ಟೋಬರಲ್ಲಿ ಆಯುಧ ಪೂಜೆಗೆ ಇಟ್ಟಿದ್ದು ಒಂದು ಕೊಳೆತೋಯ್ತು. ಒಂದು ಐತಿ, ಅದು ಸ್ವಲ್ಪ ದೊಡ್ಡಕ್ಕೈತಿ. ನನಗೆ ಕೊನೆ ಟೈಮಲ್ಲೆಲ್ಲ ಸಾಂಬಾರಿಗೆ ಎಲ್ಲ ಬೇಕಾಗುತ್ತೆ. ಮತ್ತು ನನಗೆ ಅದ್ರದ್ದು ಸಾಂಬಾರು ತುಂಬ ಇಷ್ಟ. ಮತ್ತು ಯಾರಾದರೂ ಡಯಟ್ ಅಂತೀನಿ, ವೆಯ್ಟ್ ಲಾಸ್ ಮಾಡೋರು ಅದ್ರದ್ದು ರಸನ ಕುಡಿತಾರೆ. ನಾನು ಅನ್ಕೊತೀನಿ ಕುಡಿಬೇಕು ಅಂತ ಅನ್ಕೊಂಡೆ ಕುಡಿತಾನೇ ಇಲ್ಲ. ಹಂಗಾಗಿದೆ ನನಗೆ. ನಿಜ ಹೇಳ್ತೀನಿ,
ಮಾಸೂರಲ್ಲ ಕೆಳದಿ ಹತ್ತತ್ರ ಬರ್ತಿದ್ದಂಗೆ ನಂಗೆ ಆಕಳಕ್ಕೆ ನಿದ್ದೆ ಬರಂಗಾಗೋದು. ನಾನು ಅನ್ಕೊಂಡೆ ಓ ನನಗೆ ಊರಿಗೆ ಹೋಗ್ತಾ ಇದ್ದೀನಿ ಅಂದ ತಕ್ಷಣ ಸೋಮಾರಿತನ ಬರ್ತಾ ಇದೆ ಅಂತ ನನಗೆ ಅಲ್ಲೇ ಅನಿಸಿ ನಗು ಬಂತು ಕೂಡ. ಊರ ಹತ್ತತ್ರ ಬಂತಲ್ಲ, ಹಂಗಾಗಿ ಚಿಕ್ಕಪ್ಪರ ಮನೆಗೆ ಹೋಗಿ ಬರೋಣ ಅಂತಿದ್ದಾನೆ ಶ್ರೇಯು. ಬಾ ಮತ್ಲ ಹೋಗಿ ಬರೋಣ, ಆಮೇಲೆ ಬಂದು ಕೈ ಕಾಲು ಮುಖ ತೊಳೆದು ಬಾಡಿ ಚೇಂಜ್ ಮಾಡೋಣ ಅಲ್ಲ. ನೋಡಿ ನೀನು ಆಮೇಲೆ ಚೇಂಜ್ ಮಾಡ್ತೀಯಾ. ನಮ್ಮ ಮನೆಯವರಿಗೆ ಒಂದು ಹೊಸ ಪ್ಯಾಂಟು ಟೈಟ್ ಆಗಿಬಿಟ್ಟಿದೆ, ಶ್ರೇಯು ಕರೆಕ್ಟ್ ಆಗಿದೆ. ಅದು ಒಂಥರ ಇಲ್ಲಿ ಫೇಡ್ ಆಗಿರೋ ಥರದ್ದು, ಈಗೆಲ್ಲ ಒಂಥರ ವಿಚಿತ್ರ ಜೀನ್ಸ್ಗಳಲ್ಲ. ನಮ್ಮ ಮನೆಯವ್ರು ಅಂಥವೆಲ್ಲ ಹಾಕಲ್ಲ. ಒಂದು ತಗೊಂಡಿದ್ರು ಇರಲಿಲ್ಲ ಅಂತ ಹೇಳಿ, ಅಂದರೆ ಅವ್ರ ಸೈಜ್ದು ಅಲ್ಲಿ ಇರಲಿಲ್ಲ ಅಂತೇಳಿ, ಅದಕ್ಕೆ ಶ್ರೇಯು ಕರೆಕ್ಟ್ ಆಗಿದೆ. ಡ್ಯಾಡಿದೇ ಹಾಕ್ಕೊಂಡು ಕುತ್ಕೊಂಡಿಯಾನೆ. ಓ ಬಂಗಾರ, ಚಿಪ್ಸಾ ನಮ್ಮಮ್ಮ ಎಲ್ಲ ಮಾಡಿದ್ದಾರೆ, ನಂಗೆ ನಾನೇ ಎಂಥದ್ದು ಮಾಡಿಲ್ಲ. ಮಾಡೋಣ ಅನ್ಕೊಂಡು ಅವ್ರ ಅಮ್ಮನ ಅಕ್ಕ ಕೊಟ್ಟು ಕಳಿಸಿದ್ದಾನೆ. ನಾವೆಲ್ಲ ಎಷ್ಟು ಚಿಪ್ಸ್ ಮಾಡ್ತಿದ್ವಿ ಗೊತ್ತಾ, 8-10 ಕಾಯ್ದು ಮಾಡ್ತಾಯಿದ್ವಿ ಬೇಜಾರಿಲ್ಲದೆ. ನಮ್ಮಮ್ಮ ಇಷ್ಟತ್ರ ಡಬ್ಬದಲ್ಲಿ ಹೋದ್ಸಲನೂ ಅವ್ರು ಮಾಡಿ ಕಳಿಸಿದ್ರು. ನಾನೊಂದ್ಸಲ ಮಾಡಿದ ಫ್ಲಾಪ್ ಆಗಿತ್ತು. ಇಷ್ಟತ್ರ ಡಬ್ಬದಲ್ಲಿ 3-4 ಡಬ್ಬ ಮಾಡಿಡೋರು ನಮ್ಮಮ್ಮ. ನಾನಂತೂ ಎಷ್ಟು ಸೋಮರಿಯಾಗಿದ್ದೀನಪ್ಪ. ನಾನು ಮಾಡೋಣ ಅಂತಿದ್ದೀನಿ. ನಮ್ಮ ಮನೆಯವರೇ ಊರಿಂದ ತಂದು ಕೊಟ್ಟಿರ್ತಾನೆ ನಾನು ಮಾಡೋದು. ಇಲ್ಲಾರು ಆದರೆ ಎಲ್ಲರೂ ಹೋಗಿ ಕಡ್ಕೊಬಂದು ಹಾಗೆಲ್ಲ ಅವಾಗೊಂಥರ ಹುಮ್ಮಸ್ಸು ಇರ್ತಾಯಿತ್ತು. ಹಲಸಿನಕಾಯಿ ಹಪ್ಪಳ ಅಯ್ಯಪ್ಪ ಏನೇನೆಲ್ಲ ಮಾಡ್ತಿದ್ವಿ. ಈಗ ಎಂಥದ್ದು ಮಾಡ್ತಿದ್ದಂಗೆ ಆಗ್ಬಿಟ್ಟಿದ್ದೀವಿ. ಮಾತಾಡ್ತಾ 6 ನಿಮಿಷದ ವೀಡಿಯೋ ಆಗೇ ಹೋಯ್ತು. ಯಾರು ಬೇಜಾರು ಮಾಡ್ಕೋಬೇಡಿ, ಊರಿನ ವೀಡಿಯೋ ಎಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ನೀವು. ನೋಡೋಣ 2-3 ಬ್ಲಾಗ್ ಆದರೆ ಮಾಡ್ಕೊತೀನಿ. ಹೋಗ್ಬರೋಣ ನಮ್ಮನ್ನೇ ಬಾ. ನೋಡೋಣ ಮಾಡಂತಾಗ ಚೆನ್ನಾಗಿದಾವಂತೆ. ತಗ ಮಗ ಚಿಪ್ಸು. ಇದು ಈ ವರ್ಷದ ಫಸ್ಟ್ ಚಿಪ್ಸ್ ನಾ ತಿಂತಿರೋದು. ಅಮ್ಮ ಅದೇನೋ ಮಸಾಲ. ಅಮ್ಮ ಒಂದು ಸ್ವಲ್ಪ ಮಾತ್ರ ಪೇಡ ಮಾಡಿದ್ರಂತೆ. ಅಂದರೆ ಶ್ರೇಯುಗೆ ತುಂಬ ಇಷ್ಟ, ಆದರೆ ಅಮ್ಮ ಮಾಡದೆ ತುಂಬ ವರ್ಷಗಳಾಗಿ ಹೋಗಿದೆ. ಹಾಗಾಗಿ ಅವರಿಗೆ ಅದು ಮಾಡೋಕ್ಕೆ ಬರುತ್ತೋ ಇಲ್ವೋ ಅಂತ ಡೌಟ್ ಇತ್ತಂತೆ. ಮಾಡಿದ್ರು, ತುಂಬ ಚೆನ್ನಾಗಾಗಿತ್ತು. ಮಾಡಿಕೊಡ್ತೀನಿ ಅಂದರು, ನಾನೇ ಬೇಡ ಅಂದೆ, ಯಾಕಂದರೆ ಟೈಮ್ ಕೂಡ ಇರಲಿಲ್ಲ. ಹಾಗಾಗಿ ಆಮೇಲೆ ಹಲಸಿನಕಾಯಿ ತರ್ತೀನಿ ಚಿಪ್ಸ್ ಮಾಡೋಣ ಅಂತಲೂ ಅಂದರು. ಎಲ್ಲದೂ ಅಂದರು, ಯಾವುದೂ ನಾವು ಮಾಡಲಿಲ್ಲ. ಆಮೇಲೆ ನೀನೇ ಒಂದಿನ ಬಾ, ಈ ಥರ ಬೆಳಗ್ಗೆ ಬಂದರೆ ನಾನೆಲ್ಲ ರೆಡಿ ಮಾಡಿರ್ತೀನಿ, ನೀನು ಸೋಸಿ ಹೆಚ್ಚಿ ಎಲ್ಲ ಕೊಟ್ಟರೆ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಹ್ಞೂ ಅಂತ ಹೇಳಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಹಾಗೆ ನಾನು ಶ್ರೇಯು ಚಿಕ್ಕಪ್ಪನ ಮನೆಗೆ ಹೋಗಿ ತಂಗಿಯರನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲೇ ಸುಮಾರು ಹೊತ್ತಿದ್ದು ಬಂದ್ವಿ. ಅಷ್ಟೊತ್ತಿಗೆ ಅಮ್ಮಂದು ಎಲ್ಲ ಕೆಲಸ ಆಗಿತ್ತು. ಅವರು ಮೊಸರನ್ನಕ್ಕೆ ಅನ್ನ ಮಾಡಿ ಒಗ್ಗರಣೆ ಎಲ್ಲ ಕಾಯಿಸಿ ಇಟ್ಟಿದ್ದರು. ಅವರು ಬಂದರು, ನಮ್ಮನ್ನು ಕರೆದು ಸಾಕಾಗಿ ಅವರೇ ನಮ್ಮನ್ನು ಕರೆಯೋಕ್ಕೆ ಬಂದರು. ಅದು ಏನಾಗಿತ್ತು ಅಂದರೆ ಅನ್ನ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು. ಹಾಗಾಗಿ ಅಮ್ಮ ಆ ಥರ ಲೋಟದಲ್ಲಿ ಆ ಥರ ಮೆತ್ತಗೆ ಮಾಡಿ ಆಮೇಲೆ ನಮ್ಮ ಮೊಸರನ್ನ ಮಾಡಿ ಕೊಟ್ಟರು. ಅಮ್ಮ ಬೆಳಗ್ಗೆ ಬದನೆಕಾಯಿ ಚಟ್ನಿ ಮಾಡಿದ್ರಂತೆ ದೋಸೆಗೆ, ತುಂಬ ಚೆನ್ನಾಗಿತ್ತು. ನಾನು ಸ್ವಲ್ಪ ಟೇಸ್ಟ್ ನೋಡಿದೆ, ಚೆನ್ನಾಗಿತ್ತು. ಅದಕ್ಕೆ ನಾನು ಮಧ್ಯಾಹ್ನ ದೋಸೆ ತಿಂತೀನಿ ಅಂತ ಹೇಳಿ ದೋಸೆ ಹೊಯ್ಕೊತಾ ಇದ್ದೀನಿ. ಒಂದು ದೋಸೆ ತಿಂದು ಆಮೇಲೆ ಮೊಸರನ್ನ ತಿಂದೆ. ಅದೇನೋ ಗೊತ್ತಿಲ್ಲ, ನಮ್ಮ ಮನೇಲಿ ಎಲ್ಲದನ್ನೂ ಮಾಡ್ಕೊತೀವಿ, ಎಲ್ಲದನ್ನೂ ತಿಂತೀವಿ. ಅದೇನೋ ಇಲ್ಲಿಗೆ ಬಂದಾಗ ಎಲ್ಲದೂ ಒಂಥರ ಹೊಸದು ಅನಿಸುತ್ತೆ. ಅದು ರುಚಿನೂ ಹಾಗೆ, ಅಯ್ಯೋ ಚೆನ್ನಾಗಿದೆ ಅಂತ ಅನಿಸುತ್ತೆ. ನಂಗೊಬ್ಳಿಗೆ ಹಾಗೆ ಅಥವಾ ನಿಮಗೂ ಹಾಗೇನಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಶ್ರೇಯುಗೆ ಬೋಟಿ ಇಷ್ಟ, ಹಾಗಾಗಿ ಹೋದ ಸಲ ಬಂದಾಗ ಒಂದು ಸ್ವಲ್ಪ ಬೋಟಿ ಉಳಿದಿತ್ತಂತೆ. ಅದನ್ನು ನೆನ್ಪಿಟ್ಕೊಂಡು ಅವ್ರ ಅಜ್ಜಿ ಹತ್ರ ಕೇಳ್ತಾ ಇದ್ದ, ಅಮ್ಮಮ್ಮ ನನಗೆ ಬೋಟಿ ಕರ್ಕೊಡಿ ಅಂತ ಹೇಳಿ. ಆಮೇಲೆ ನಮ್ಮಮ್ಮ ಹುಡುಕಿ ಕೊಟ್ಟರು. ಆಮೇಲೆ ನಾನೇ ಅವನಿಗೆ ಬೋಟಿನ ಕರೆದು ಕೊಟ್ಟೆ. ಅವನಿಗೆ ಬೋಟಿ ಮತ್ತು ಉದ್ದಿನ ಹಪ್ಪಳ ಅದೆಲ್ಲ ತುಂಬ ಇಷ್ಟ. ಅವ್ನು ಬರ್ತಾನೆ ಅಂದರೆ ಅಮ್ಮ ಅದೆಲ್ಲ ಮಾಡಿರ್ತಾರೆ. ಇವತ್ತು ನಾವು ಯಾವುದೇ ಪ್ಲ್ಯಾನ್ ಇರಲಿಲ್ಲಲ್ಲ, ದಿಢೀರಂತ ಬಂದ್ವಿ. ಹಾಗಾಗಿ ಏನೋ ಅಮ್ಮ ತೊಗೊಂಡಿರಲಿಲ್ಲ. ಆಮೇಲೆ ಅವನಿಗೆ ಹುರುಳಿ ಸಾರು ಅಂದ್ರೆ ಇಷ್ಟ ಅಲ್ವಾ, ಅದನ್ನು ಅಮ್ಮ ಮಾಡಿರ್ತಾರೆ. ಅಮ್ಮಂಗೆ ಅವ್ರ ಅಕ್ಕ 2 ಥರದ ಮಿಡಿ ಉಪ್ಪಿನಕಾಯಿ ಕೊಟ್ಟಿದ್ದಂತೆ. ಅಮ್ಮ ನನಗೂ ಒಂಚೂರು ಟೇಸ್ಟ್ ನೋಡು ಅಂತ ಹಾಕಿದ್ರು. ಮತ್ತು ಊಟ ಇದಾಗಿತ್ತು. ಇದನ್ನೆಲ್ಲ ಊಟ ಮಾಡಿ ಚೆನ್ನಾಗಿ ಮಲಗಿದ್ದೆ ನಾನು. ನನಗೇನೋ ಗೊತ್ತಿಲ್ಲ, ಊರಿಗೆ ಬಂದರೆ ಅದು ಎಷ್ಟು ಸೋಮಾರಿ ಆಗ್ತೀನಿ ಅಂತ ನನಗೆ ಅನಿಸುತ್ತೆ. ಯಾಕೆ ನಾನು ಹೀಗೆ ಆಗಿದ್ದೀನಿ ಅಂತ. ಒಂದು 4:15 ಆಯ್ತು. ಈಗ 4 ಗಂಟೆಗೆ ಎದ್ದು ಬಂದೆ.
ಚಿಕ್ಕಪ್ಪನ ಮನೆಯಿಂದ ಬರೋದೇ 1:45 ಆಗಿತ್ತು. ಆಮೇಲೆ ಅಮ್ಮನೂ ಅಲ್ಲಿಗೆ ಬಂದರು, ಮೊಸರನ್ನ ಮಾಡಿಕೊಟ್ರು, ಊಟ ಮಾಡಿದ್ವಿ. ಸೊಳ್ಳೆ ಅಂದರೆ ಸೊಳ್ಳೆ, ಶ್ರೇಯನು ಸೊಳ್ಳೆ ಕಚ್ಚಿ ಫುಲ್ ಕೈ ಗಾದಲೆ ಆಗೋಗಿತ್ತು. ಅವನು ಹಳೆ ಮನೆಗೆ ಹೋಗ್ತೀನಿ ಅಂತ ಹೋದ, ನಾನು ಅಮ್ಮ ಮಲಗಿದ್ವಿ. ಒಂದು ಸ್ವಲ್ಪ ಚೆನ್ನಾಗಿ ನಿದ್ದೆ ಬಂತು. ಅಷ್ಟೊತ್ತಿ ರೇವಣ್ಣಣ್ಣ ಬಂದು ಕಾಯಿ ಹೊಡಿತಾ ಇದ್ದಾನೆ, ಒಣ ಕೊಬ್ಬರಿ, ಯಾರಿಗೋ ಕೊಬ್ಬರಿ ಎಣ್ಣೆ ಬೇಕಂತೆ, ಅದಕ್ಕೆ ಮಾಡೋಕ್ಕೆ ಅಂತ ಅಮ್ಮ ಒಡಿಸ್ತಾ ಇದ್ದಾರೆ. ನಾನು ಬಂದು ಎಷ್ಟು ಸುಮಾರಿಯಾಗಿದ್ದೀನಿ ಅಂದರೆ ಬಟ್ಟೆನೂ ಚೇಂಜ್ ಮಾಡಿಲ್ಲ, ಕೈಕಾಲು ಮುಖ ಒಂದು ತೊಳೆದೆ, ಊಟ ಮಾಡ್ತಿದ್ದಂಗೆ ಹೊಟ್ಟೆ ಭಾರ ಆದಂಗತ್ತ ನಮ್ಮನೆಯವರು ಫೋನ್ ಮಾಡಿದ್ರು. ಚೆನ್ನಾಗಿ ನೀರು ಕುಡಿದು ಸುಮ್ಮನೆ ಮಲಗಿದ್ದೀನಿ. ಆಮೇಲೆ 4 ಗಂಟೆಗೆ ಅವ್ನು ಸೌಂಡ್ ಆಗಿದ್ದಕ್ಕೆ ಎದ್ದು ಬಂದೆ, ಏನಪ್ಪ ಅಂತ ಹೇಳಿ. ಈಗ ಬಟ್ಟೆ ಚೇಂಜ್ ಮಾಡಬೇಕು, ಹಳೆ ಮನೆಗೆ ಒಂದು ಸ್ವಲ್ಪ ಹೋಗಿ ಬರಬೇಕು. ನನ್ನ ಕೆಲಸ ಆಯಿತು ಅನ್ನೋ ಗೊತ್ತಿಲ್ಲ. ಅವನು ಸುಮಾರು ಕಾಯಿ ಹೊಡೆದ ಪಾಪ. ಹಳೆ ಮನೆಗೆ ಹೋಗಿ ಒಂಚೂರು ವೀಡಿಯೋನು ಅಪ್ಲೋಡ್ ಮಾಡಿ ಬರಬೇಕು. ತಮ್ಮಂಗೆ ಅದೇ ಫೋನ್ ಮಾಡ್ತಾ ಇದ್ದೀನಿ, ಎಲ್ಲಿದ್ದಾನೆ, ಎಲ್ಲೋ ಬೇರೆ ಕಡೆ ಇದ್ದೀನಿ ಅಂತಿದ್ದಾನೆ. ಸುಳ್ಳು ಹೇಳ್ತಾನೆ ನಿಜ ಹೇಳ್ತಾನೆ ಗೊತ್ತಿಲ್ಲ. ಇದಾವ ಕಾಯಿ, ಮತ್ತೆ ಚೀಲ ತುಂಬಿಟ್ಟಿನಿ ಅಂತಪ್ಪ, ಎಲ್ಲ ಚೀಲ ತುಂಬಿಟ್ಟಿನಿ ಅಂತಲ್ಲ ಪಾಪ. ಅವನಿಗೂ ಕಣ್ಣು ಆಪ್ರೇಷನ್ 2 ಆಗಿದೆ, ಹಾಗೆ ಸುಮಾರು ದಿನ ಆಯಿತು. ಅದೇ ಶ್ರೇಯನು ಊರಿಂದ ಸ್ನಾನ ಮಾಡಿ ಬಂದಿರಲಿಲ್ಲ. ಈಗ ಅದೇ ಬಟ್ಲಿಗೆಲ್ಲ ಬೆಂಕಿ ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ. ಅಮ್ಮ ಹೋಳಿಗೆ ಮಾಡೋಕ್ಕೆ ರೆಡಿ ಮಾಡಿದ್ದಾರೆ. ನನಗೂ ಹೋಳಿಗೆ ತಿನ್ನಬೇಕು ಅಂತ ಅನಿಸಿತ್ತಾ. ಆಮೇಲೆ ಅವ್ರು ನಾವು ಬಂದ ಮೇಲೆ ಕೇಳಿ ಹೋಳಿಗೆ ಹೂರಣ ಮಾಡ್ತಾ ಇದ್ದಾರೆ. ರುಬ್ಕೊಡ್ತೀಯ ಅಂತ ಕೇಳಿದ್ರು ಕಲ್ಲಲ್ಲಿ, ಗ್ರೈಂಡ್ರಿಗೆ. ನಾನು ಸ್ವಲ್ಪ ಮಾತ್ರ ಮಾಡಮ್ಮ ಅಂತ ಅಂದೆ, ಯಾಕಂದರೆ ಇನ್ನು ಶ್ರೇಯು ಹೋಗೋ ದಿನನೂ ಬಂತ. ಮತ್ತು ನಂಗೆ ನನ್ನ ಮನೆಗೆಲ್ಲ ಒಯ್ದು ಮಾಡ್ಕೊಂಡು ಕೂರಕ್ಕೆಲ್ಲ ನಂಗೆ ಆಗೋಲ್ಲ, ಇಲ್ಲೇ ಮಾಡಿದ್ರಲ್ಲೇ ಒಂದು 5-6 ಹೋಳಿಗೆ ಒಯ್ತೀನಿ ಅಷ್ಟೇ, 1 ಕಪ್ ಅಷ್ಟು ಮಾತ್ರ ಮಾಡಮ್ಮ ಅಂದೆ. ಅದಕ್ಕೆ ಅಮ್ಮ ಬೇಳೆ ಬೇಯಿಸಿ ಈಗ ಅಮ್ಮ ಬೆಂಕಿ ಹತ್ತೈತಾ ಒಲೆದು, ಬೆಂಕಿ ಹಾಕಿ ಬಂದಿದ್ದೆ. ನಾನು ಹಂಡೆ ಒಲೆಗೆ ಯಾವಾಗಲೂ ಬಂದಾಗ ಬೆಂಕಿ ಹಾಕ್ತಿದ್ದಲ್ಲ, ಇವತ್ತು ಹಂಡೆ ಒಲೆ ಸೋರ್ತಾ ಇದೆ. ಅಮ್ಮ ಏನು ಒಲೆ ಬೆಂಕಿ ಹಾಕೊಳ್ಳಲ್ಲ, ನಾನು ಇವತ್ತು ಅದಕ್ಕೆ ಹಾಕೋಣ ಅಂತ ನೋಡಿದೆ. ಆಮೇಲೆ ಅದು ಯಾಕೋ ಸೋರ್ತಾ ಇದೆ, ಅದಕ್ಕೆ ಈಗ ಇದಕ್ಕೆ ಹಾಕಿ ಬಂದೆ. ಅದು ಗುಜರಾತಿ ಗೀಸರ್ಗೆ ಬೆಂಕಿ ಹಾಕಿ ಬಂದೆ. ಅದೇ ಅಮ್ಮ ಹೂರಣ ಮಾಡ್ತಾ ಇದ್ದಾರೆ. ನನಗೆ ಈರುಳ್ಳಿ ಸುಟ್ಟು ವಾಸನೆ ಬರ್ತಾ ಇದೆ. ನಮ್ಮಮ್ಮ ಹೋಳಿಗೆ ಬೇಳೆ ಸಾರಿಗೆ ಈರುಳ್ಳಿನ ಒಲೆಯಲ್ಲಿ ಸುಟ್ಟು ಅದನ್ನು ಮತ್ತೆ ಒಗ್ಗರಣೆಯಲ್ಲಿ ಫ್ರೈ ಮಾಡಿ ಅದನ್ನು ರುಬ್ಬೋದಕ್ಕೆ ಹಾಕ್ತಾರೆ. ನಾವು ಈರುಳ್ಳಿ ಹೆಚ್ಚಿಬಿಟ್ಟು ಅದನ್ನು ಹುರಿದು ಹಾಕ್ತೀವಲ್ಲ, ಅವ್ರು ಹಂಗಲ್ಲ, ಒಲೆಯಲ್ಲಿ ಸುಟ್ಟು ಅದನ್ನು ಈರುಳ್ಳಿನ ಹಾಕ್ತಾರೆ. ನಾನು ಸಣ್ಣೋಡಿರ್ಬೇಕಿದ್ರೆ ಆ ಒಲೆಯಲ್ಲಿ ಸುಟ್ಟಿದ ಈರುಳ್ಳಿ ಮತ್ತು ಇದು ಆಲೂಗಡ್ಡೆ ಇರುತ್ತೆ ಗೊತ್ತಾ, ಒಲೆಯಲ್ಲಿ ಸುಟ್ಕೊಂಡು ತಿಂತಾ ಇದ್ದೆ. ನನಗೆ ನಮ್ಮ ಅಜ್ಜಿ ಮನೇಲಿ ಈಗಲೂ ನಂಗೆ ನೆನಪು ಮಾಡ್ತಾರೆ. ನಂಗೆ ಅದು ತುಂಬ ಇಷ್ಟ. ನಮ್ಮಲ್ಲಿ ಥಂಡಿ ಆದರೆ, ಆಮೇಲೆ ಕೆಮ್ಮಾಗಿ ಕಫ ಆದರೆ ಆ ಈರುಳ್ಳಿನ ಸುಟ್ಟು ಅದಕ್ಕೆ ಜೇನುತುಪ್ಪ ಜೊತೆ ಕೊಡ್ತಾರೆ. ಅದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಒಂಥರ ಸ್ವೀಟಾಗಿ. ಜೇನುತುಪ್ಪನೂ ಬೇಡ, ಹಾಗೆ ಬಬ್ಬೂದಿಲಿ ಸುಟ್ಬಿಟ್ಟು ತಿನ್ನಬೇಕು. ನನಗೆ ಭಾಳ ಇಷ್ಟ. ಈರುಳ್ಳಿ ಸುಟ್ಟ್ಯಾನಮ್ಮ, ಈರುಳ್ಳಿ ಸುಟ್ಟ್ಯಾ ಹಾಂ, ನಂಗೆ ಅದು ವಾಸನೆ ಬಂತು. ನಮ್ಮನೆಯವ್ರು ನಂಗೆ ಹೇಳೋದು ನಿಜ, ನಿನ್ನ ಮೂಗು ನಾಯಿ ಮೂಗು, ಅದು ನಾಯಿ ಮೂಗಲ್ಲ, ಪೊಲೀಸ್ ನಾಯಿ ಮೂಗಂತೆ. ನಂಗೊಂಚೂರು ಇದು ಬಂದರೂ ಗೊತ್ತಾಗ್ಬಿಡುತ್ತೆ, ವಾಸನೆ ಬಂದರೂ ಗೊತ್ತಾಗ್ಬಿಡುತ್ತೆ. ಒಂಚೂರು ಮುಖ ತೊಳೆದು ಅಂದರೆ ಎದ್ದೋಳು ಮುಖ ತೊಳೆಯಿಲ್ಲ, ಒಂಚೂರು ಎಡಿಟಿಂಗ್ ಇತ್ತು, ಅದು ಮುಗಿಸ್ಕೊಬಿಡೋಣ ಅಂತ ಎಡಿಟಿಂಗ್ ಮಾಡ್ಕೊಂಡೆ. ಈಗ ಮತ್ತೊಂದ್ಸಲ ಮುಖ ತೊಳೆದು ಬಟ್ಟೆ ಚೇಂಜ್ ಮಾಡ್ತೀನಿ. ಬಟ್ಟೆ ಚೇಂಜ್ ಮಾಡೇ ಮುಖ ತೊಳಿತೀನಿ, ಇಲ್ಲಾಂದರೆ ಇವತ್ತು ಬಟ್ಟೆನೇ ಚೇಂಜ್ ಮಾಡಲ್ಲ. ಅದಕ್ಕೆ ಅದನ್ನು ಬಟ್ಟೆನೇ ಚೇಂಜ್ ಮಾಡಿನೇ ಮುಖ ತೊಳಿತೀನಿ, ತೋರಿಸ್ತೀನಿ ನಿಮಗೂ. ಅಮ್ಮ ಹೋಳಿಗೆ ಮಾಡ್ತಾಯಿದ್ದಾರೆ. ಈ ಸಲ ಅಂತೂ ಹೋಳಿಗೆ ಶೀಕರಣೆನೇ ನಾವು ತಿಂದಿರಲಿಲ್ಲ. ಹೋದ ಸಲ ತುಂಬ ಸಲ ಹೋಳಿಗೆ ಶೀಕರಣೆ ತಿಂದಿದ್ವಿ. ನಾನೇ ಮನೇಲಿ ಮಾಡಿದ್ದೆ, ಬೇಕಾದಾಗ ಬಿಸಿ ಬಿಸಿ ಮಾಡೋದು ತಿನ್ನೋದು ಮಾಡ್ತಾಯಿದ್ದೆ. ಈ ಸಲ ಅಮ್ಮನೂ ತುಂಬ ಕರೆದಿದ್ರು, ಬಾ ಅಂತ ಹೇಳಿ. ಅದು ಈ ನೆವದಲ್ಲಿ ಬರೋ ಥರ ಆಯಿತು. ಅಮ್ಮ ಅದೇ ಬೇಳೆ ಬೆಂದಿದೆಯಾ ನೋಡು ಅಂತ ಹೇಳಿದ್ರು. ಆ ಮಧ್ಯೆ ಬಿಳಿ ಇರುತ್ತಲ್ವ, ಅದು ಪೂರ್ತಿ ಬೇಯಬೇಕು. ಮತ್ತು ಸೈಡಿಗೆಲ್ಲ ಒಡೆದ ನಂತರ ಅದನ್ನು ಬಸ್ದುಬಿಟ್ಟು ಅದಕ್ಕೆ ಬೆಲ್ಲ ಹಾಕಬೇಕು. ನಮ್ಮಮ್ಮ ಈರುಳ್ಳಿನ ಗ್ಯಾಸಲ್ಲೇ ಸುಟ್ಟು ಇಟ್ಟಿದ್ದಾರೆ. ಇದನ್ನು ಒಲೆಯಲ್ಲಿ ಸುಡ್ತಾಯಿದ್ರು. ಅಮ್ಮ ಈ ಥರ ಗ್ಯಾಸಲ್ಲಿ ಸುಟ್ಟಿಟ್ಟಿದ್ದಾರೆ. ನನಗೂ ಗೊತ್ತಿಲ್ಲ ಈ ಥರ ಗ್ಯಾಸಲ್ಲಿ ಸುಡ್ತಾರೆ ಅಂತೇಳಿ. ನಮ್ಮಮ್ಮಂಗೆ ಅದೇನಾದರೂ ಅಡುಗೆ ಮಾಡಿದ್ರೆ ಅದು ಹೆಂಗಾಗಬೇಕೋ ಅದು ಹಾಗೆ ಆಗಬೇಕು, ಅದೇನು ಒಂಚೂರು ಆಚೆ ಈಚೆ ಆಗೋ ಆಗಿಲ್ಲ. ನಾವೆಲ್ಲ ಆದರೆ ಅದು ಯಾರು ಮಾಡ್ತಾರೆ ಅಂತೇಳಿ ಹಂಗೆ ಮಾಡ್ತೀವಿ, ಅವ್ರು ಆಗಲ್ಲ. ಈ ಸಾರು ಹಿಂಗೆ ಮಾಡ್ಬೇಕಂದ್ರೆ ಹಿಂಗೆ ಮಾಡಬೇಕು, ಈ ಪಲ್ಯ ಹಿಂಗೆ ಮಾಡ್ಬೇಕಂದ್ರೆ ಹೀಗೆ ಮಾಡಬೇಕು. ನಮ್ಮ ಅಮ್ಮನ ಬದನೆಕಾಯಿ ಗಿಡ ಅಂತೂ ಏನು ಚೆನ್ನಾಗಾಗಿದ್ದಾವೆ ಅಂದರೆ, ಗಿಡಗಳು ಅಷ್ಟೇ ಎಲ್ಲ ಚೆನ್ನಾಗಾಗಿದ್ದಾವೆ. ನಾನು ಮಧ್ಯಾಹ್ನ ಬದನೆಕಾಯಿ ಚಟ್ನಿ ಮತ್ತು ದೋಸೆ ತಿಂದೆ ಅಲ್ಲ, ಅದಕ್ಕೆ ನಾನು ಸಂಜೆ ನನಗೆ ಬದನೆಕಾಯಿ ಚಟ್ನಿ ಮತ್ತು ದೋಸೆ ಮಾಡಮ್ಮ ಅಂತ ಅಂದೆ. ಅದಕ್ಕೆ ಅಮ್ಮ ಬದನೆಕಾಯಿ ಕೊಡು ಅಂತ ಹೇಳಿದ್ರು. ಅದು ಬದನೆಕಾಯಿನ ನಾನು ಕೊಯ್ದು ಕೊಟ್ಟೆ ಅವರಿಗೆ. ಹಾಗೆ ಅಮ್ಮ ನನಗೆ ಟೀ ಮತ್ತು ಚಿಪ್ಸು ಕೊಟ್ಟರು. ಸಂಜೆ ಅಮ್ಮ ಟೀ ಮಾಡಿಕೊಟ್ರು, ಕುಡಿತಾ ಇದ್ದೆ. ಶ್ರೇಯು ಹಳೆ ಮನೆಗೆ ಹೋಗಿದ್ದಾನೆ ಅಂದ್ಕೊಂಡಿದ್ದೆ, ಹೋಗಿರಲಿಲ್ಲ. ಅವನು ಚಿಕ್ಕಪ್ಪನ ಮನೆಯಲ್ಲೇ ಇದ್ನಂತೆ. ತಂಗಿಯವರೆಲ್ಲ ಹಳೆ ಮನೆಗೆ ಹೊರಟಿದ್ರು, ಅದಕ್ಕೆ ಹೋಗೋಣ ಬಾ ಅಂತ ಕರಿತಾಯಿದ್ರು. ನಾನು ಟೀ ಕುಡಿತಾ ಇದ್ದೀನಿ, ನಂಗೆ ಟೀ ಕುಡಿಯೋಕ್ಕೂ ಬಿಟ್ಟಿಲ್ಲ. ಆಮೇಲೆ ನಾನು ಚಿಪ್ಸ್ ಮಾತ್ರ ತಿಂದು ಟೀನ ಹಾಗೆ ಇಟ್ಟು ಹೋದೆ. ಬಂದು ಆಮೇಲೆ ಕುಡಿಯೋಣ ಅಂತ ಹೇಳಿ
ಚಿಕ್ಕಪ್ಪನ ಮನೆಗೆ ಹೋಗಿ ಅಲ್ಲಿ ಸುಮಾರು ಹೊತ್ತಿದ್ದು ಆಮೇಲೆ ಮನೆಗೆ ಬಂದ್ವಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲ ಈ ಹಳ್ಳಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಾಳೆನೂ ಕೂಡ ಹಳ್ಳಿ ವ್ಲಾಗೇ ಬರುತ್ತೆ. ಕಾಯ್ತಾ ಇರಿ, ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.